ಯೂನಿಕ್ ಐಡಿಯಾ. ವೆಲ್ಕಮ್ ಬ್ಯಾಕ್ ಟು ತೇಜುರಾಮ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಏನಂತ ಅಂದರೆ ಫಸ್ಟ್ ಡೇ ಮುಗೀತು ಹಳ್ದಿದ್ದೆಲ್ಲ. ಇವತ್ತು ಚೌಟ್ರಿಗೆ ಹೋಗೋದು. ಚೌಟ್ರಿಲಿ ಮುಂಚೆನೇ ಏನೇನೋ ಶಾಸ್ತ್ರ ಎಲ್ಲ ಇರುತ್ತೆ ನಮ್ಮದು. ಬಟ್ ಇವರು ಮನೇಲೇ ಏನೂ ಶಾಸ್ತ್ರ ಮಾಡಲ್ಲ, ಎಲ್ಲ ನೈಟ್ ಏನೋ ಶಾಸ್ತ್ರ ಮಾಡ್ತಾರಂತೆ. ಆ್ಯಕ್ಚುಲಿ ನಾನು ಏನೂ ನೋಡಿಲ್ಲ, ಫಸ್ಟ್ ಟೈಮ್ ನಾನು ಬಂದಿರೋದು. ಸೊ ಲಾಂಗ್ ಡೇಸ್ ಅಂತ ಸ್ಟೇ ಆಗಿರೋದು, ಅಂದರೆ ಒನ್ ಡೇ ಮುಂಚೆ ಸ್ಟೇ ಆಗಿರೋದು ಅಂದರೆ ಇವ್ರ ಮದುವೆಲೇ. ಇವನ್ ಯಾರ ಮದುವೆಲೂ ನಾನು ಸ್ಟೇ ಆಗಿಲ್ಲ. ಆ್ಯಂಡ್ ನೆಕ್ಸ್ಟು ನನ್ನ ಫ್ರೆಂಡ್ ಮದುವೆಗೆ ಬಿಟ್ಟರೆ ಇನ್ನು ಯಾವ ಮದುವೆನೂ ನಾನು ಲಾಂಗಾಗಿ ಸ್ಟೇ ಆಗಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಶಾಸ್ತ್ರ ಮುಂಚೆನೇ ನೋಡಿಕೊಂಡ್ರೆ ಅವಳ ಕಸಿನ್ ಮದುವೆಲೇ ನಾನು ಅವಳ ಮದುವೆಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊತಾ ಇದ್ವಿ. ಸೊ ಬನ್ನಿ, ಎಲ್ಲರೂ ರೆಡಿ ಆಗಿದ್ದೀವಿ, ಹೋಗುವ. ಸೊ ನನಗಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ, ಹಾಗೆ ವೀಡಿಯೋಸಲ್ಲೆಲ್ಲ. ಅದಕ್ಕೋಸ್ಕರ ನಾನು ಮದುವೆ ಎಲ್ಲ ಆದಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಂಟ್ಲು ಸ್ವಲ್ಪ ಕಟ್ಟಂಗಾಗಿದೆ, ಸೊ ಇಗ್ನೋರ್ ದ್ಯಾಟ್. ಹಾಗೆ ಏನು ಫಸ್ಟ್ ಶಾಸ್ತ್ರ ಮಾವನ ಕೈಲಿ ತವ್ರ ಮನೆ ತಾಳಿ ಅಂತೇಳಿ ಕಟ್ಟಿಸ್ತಿದ್ದಾರೆ. ಸೊ ಆಲ್ರೆಡಿ ಇಲ್ಲಿ ಬ್ರೈಡ್ ಎಮೋಷ್ನಲ್ ಆಗ್ತಿದ್ದಾರೆ. ಅವ್ರನ್ನ ನೋಡಿ ಅವ್ರ ಅಪ್ಪ ಅಮ್ಮ ಇಬ್ಬರು ಕೂಡ ಎಮೋಷ್ನಲ್. ಸೊ ನನ್ನ ಡೇಸ್ ನನಗೆ ನೆನಪಾಯಿತು. ಹೌದು, ಎಷ್ಟು ನಮಗೆ ಫೀಲ್ ಆಗುತ್ತೆ ಆ ಟೈಮಲ್ಲಿ ಅಂತ ಹೇಳಿ. ಖಂಡಿತ ತುಂಬ ಫೀಲ್ ಆಗುತ್ತೆ. ಅದೇ ಲಾಸ್ಟ್ ಡೇ ನಮ್ಮ ಅಮ್ಮನ ಮನೆಯಿಂದ ನಾವು ಹೋಗ್ತಾ ಇರ್ತೀವಿ, ನೆಕ್ಸ್ಟು ನಾವು ಬೇರೆಯವರ ಸೊಸೆ ಆಗಿ ಮತ್ತೆ ನಮ್ಮ ಮನೆಗೆ ಬರ್ತೀವಿ ಅನ್ನೋದು ತುಂಬ ಫೀಲ್ ಆಗುತ್ತೆ. ಸೊ ಅಲ್ಲಿ ಕಡೆಯವರೇ ಬೇಗ ಬಂದುಬಿಟ್ಟಿದ್ರು. ನಾವು ರೂಮ್ಗಳು ಹೇಗಿದೆ ಅಂತೇಳಿ ನೋಡೋಣ ಇತ್ತು ಸ್ಟಾರ್ಟಿಂಗ್. ಸೊ ಚೌಟ್ರಿ ಆ ಕಡೆ ಇದ್ದರೆ ರೂಮ್ ಸಪ್ರೇಟ್ ಇದೆ. ನಾವು ಮೇಕಪ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಬ್ರೈಡ್ ಕಡೆ ಬಂದ್ವಿ, ಕಂಪ್ಲೀಟ್ ಮೇಕಪ್ ಮಾಡಿದ್ರು. ಸೊ ಅವ್ರ ಫ್ರೆಂಡ್ಸು ಅವ್ರನ್ನ ನೋಡ್ಕೊಂಡು ಕಾಯ್ತಾ ಕೂತಿದ್ರು. ಪಾಪ ಅವ್ರಿನ್ನೂ ರೆಡಿ ಆಗಿಲ್ಲ. ಸೊ ಇಲ್ಲಿ ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ ನಾವು ನೋಡ್ಕೊಂಡ್ವಿ. ನಾವು ರೆಡಿಯಾಗಿ ಇನ್ನೇನು ಚೌಟ್ರಿ ಕಡೆ ಹೊರಟ್ವಿ. ಆ್ಯಂಡ್ ನಮ್ಮ ಔಟ್ಫಿಟ್ ಚೆಕ್ ಮಾಡೋಣ ಅಂತ ಒಂದು ವಿಡಿಯೋ. ಸೊ ಹೇಗಿದೆ ನನ್ನ ಔಟ್ಫಿಟ್? ಅಲ್ಲಿಂದ ಚೌಟ್ರಿ ಒಳಗಡೆ ಹೋದ್ವಿ. ಆ್ಯಂಡ್ ಪ್ರಿಯಾ ನೋಡಿ ತೋರ್ಸಲ್ಲ. ಏನು ಇವತ್ತು ತೋರಿಸ್ತಾ ಇದ್ದೀರಾ? ನೆನ್ನೆ ತೋರಿಸ್ಲಿಲ್ಲ ಫೇಸು. ಈಗ ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂತ. ಹಾಯ್. ಸೊ ಅಮ್ಮ ಅಪ್ಪ ಎಲ್ಲ ಬಂದರು, ಅವ್ರನ್ನ ಕರ್ಕೊಬರೋಣ ಅಂತ ಆಚೆ ಹೋದೆ. ಆ್ಯಂಡ್ ಅಲ್ಲಿಂದ ಬಂದಾದ್ಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಬಂದ್ವಿ. ಸೊ ಆಲ್ಮೋಸ್ಟ್ ಅವ್ರ ಫ್ಯಾಮಿಲಿಗೆ ಅರ್ಧ ಜನಕ್ಕೆ ಗೊತ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಈಗೇನು ಹೇಳ್ತಿದ್ದಾರೆ ಅಂದರೆ ವ್ಲಾಗ್ ತೇಜು ಅಂತೇಳಿ ಕರೀತಾರೆ. ಸೊ ಊಟ ಎಲ್ಲ ಇಲ್ಲಿ ಮುಗೀತು. ಬನ್ನಿ, ಅಣ್ಣ ಏನು ಮಾತಾಡ್ತಾರೆ. ಈಗ ಅಲ್ಲಿ ಫೋಟೋ ಹೊಡಿತಿರೋರು ನೀವು ಕಳಿಸ್ಬೇಕು, ಇಲ್ಲಿ ವಿಡಿಯೋನೇ ಇಲ್ಲ, ನಾವೇ ಹೋಗೋಣ. ಆಯ್ತು, ಸರಿ ಇರಪ್ಪಿ. ಹಾಯ್, ಹೇಗಿದ್ದೀರಾ? ಈಗ ಇಲ್ಲಿ ಹೌದು, ಈಗ ಅದೆಲ್ಲ ಗೊತ್ತಿಲ್ಲ. ಅಣ್ಣ ಹೊಡ್ಸ್ಕೊಂಡು ಸಾಕಾಗಿದೆ. ಹಾಯ್ ಮಾಡು. ಇಲ್ಲ, ಯಾಕ್ರೋ? ಇನ್ನೂ ಸ್ವಲ್ಪ ಜನದ ವಿಡಿಯೋ ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಗ್ರೂಮ್ ಸಿಸ್ಟರ್ ಅಣ್ಣನ ಮದುವೆಲಿ ಬ್ಯುಸಿ ಆಗಿರೋ ಅಂದರೆ ಕೇಕ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಫಸ್ಟ್ ಟೈಮ್ ಇದೊಂದು ಯೂನಿಕ್ ಐಡಿಯಾ ನಾನು ನೋಡಿದ್ದು. ಕವರ್ ಹಾಕಕ್ಕೆ ಎಂತ ಬಾಕ್ಸ್ ಮಾಡಿದ್ದಾರೆ ನೋಡಿ. ರಿಸೆಪ್ಷನ್ ಬ್ಲಾಗ್ ಇಲ್ಲಿಗೆ ಎಂಡ್ ಆಗಿದೆ. ನೆಕ್ಸ್ಟ್ ಮುಹೂರ್ತಂ ಬ್ಲಾಗ್ ಬರುತ್ತೆ. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ತೇಜುರಾಮ್ ಯೂಟ್ಯೂಬ್ ಚಾನಲ್.